ನಮ್ಮ ಜೊತೆಗೆ ಇನ್ನೊಬ್ರು ಗುರುಜಿ ಜಾಯ್ನ್ ಆಗಿದ್ದಾರೆ. ಮಣಿಕಂಠ ಭಟ್ಟ ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ನಾವು ಗ್ರಹಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಬರೋದಕ್ಕಿಂತ ಮುಂಚೆ ಗುರುಜಿ ಬಹಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ತಾ ಇದ್ರಿ. ನಾವೀಗ ಈ ಗ್ರಹಣದ ಸಮಯದ ಬಗ್ಗೆ ಮಾತಾಡ್ತಾ ಇದ್ವಿ. ಇದೊಂದು ದೀರ್ಘಕಾಲವಾಗಿ ಕಾಣಿಸ್ಕೊಳ್ತಾ ಇರುವಂಥ ಗ್ರಹಣ, ಸುಮಾರು 3-3.5 ತಾಸುಗಳ ಕಾಲ, ಅದರಲ್ಲಿ ಗೋಚರ ಆಗೋದು ಒಂದು 20-25 ನಿಮಿಷಗಳ ಕಾಲ ಅಂತ. ನಮ್ಮಲ್ಲಿ ನಮಗೆ ನಾವು ಅನ್ಕೊಳ್ಳೋದು ಗ್ರಹಣ ಯಾವಾಗ ಶುರು ಆಗತ್ತೆ, ಯಾವಾಗ ಮುಕ್ತಾಯ ಆಗತ್ತೆ, ಇದೆರಡನ್ನು ಮಾತ್ರ ಬಹಳ ಚೆನ್ನಾಗಿ ತಿಳ್ಕೋಬೇಕು ಅಂತ ಅನ್ಕೊಳ್ತೀವಿ. ಯಾಕಂದ್ರೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಕೆಲಸ ಕಾರ್ಯಗಳು ಮುಗಿಸ್ಕೊಳ್ಳೋಣ, ಅದಾದ್ಮೇಲೆ ಇನ್ನುಳಿದ ಕೆಲಸ ಕಾರ್ಯ ಮಾಡೋಣ ಅಂತ. ಸೊ ಈಗ ನಾಳೆಯ ಗ್ರಹಣದ ಬಗ್ಗೆ ನೋಡೋದಾದ್ರೆ, ಈ ಪ್ರಾರಂಭವಾಗ್ತಾ ಇರುವಂಥ ಸಮಯ ಮತ್ತು ಮುಕ್ತಾಯವಾಗ್ತಾ ಇರುವಂಥ ಸಮಯ ಮತ್ತು ಈ ಗ್ರಹಣ ಸಂಭವಿಸುವಂಥ ಸಮಯ, ಇದಕ್ಕೇನಾದ್ರು ಮಹತ್ವ ಇದೆಯಾ? ಈ ಸಮಯದಲ್ಲಿ ಆಗ್ತಾ ಇದೆ, ಈ ಸಮಯದಲ್ಲಿ ಮುಕ್ತಾಯವಾಗ್ತಾ ಇದೆ, ಇದು ಒಳ್ಳೇದು ಅಥವಾ ಇದು ಸ್ವಲ್ಪ ಎಫೆಕ್ಟ್ ಆಗ್ಬೋದು, ಈ ಥರದ್ದು ಏನಾದರೂ ಇದೆಯಾ ಗುರುಜಿ? ಖಂಡಿತ. ಪ್ರೇಕ್ಷಕರಿಗೆ ನಮಸ್ಕಾರ. ಪ್ರಮುಖವಾಗಿ ನಾಳೆ ಸಂಭವಿಸ್ತಾ ಇರುವಂಥ ಗ್ರಹಣ ಕೇತುಗ್ರಸ್ತ ಚಂದ್ರಗ್ರಹಣ ಇದೆ. ಈ ಕೇತುಗ್ರಸ್ತ ಚಂದ್ರಗ್ರಹಣದಲ್ಲಿ ನಮಗೆ ಈ ಗ್ರಹಣ ಸಂಭವಿಸುವಂಥ ಸಮಯ ಏನಿದೆ, ಇದು ನಮಗೆ ಸೂರ್ಯಾಸ್ತದ ಸಮೀಪದಲ್ಲಿ ಸಂಭವಿಸ್ತಾ ಇದೆ. ಈಗ ಬೇರೆ ಬೇರೆ ದೇಶಗಳಲ್ಲಿ ಇರ್ಬೋದು, ನಾವು ಇದು ಚೈನಾದಲ್ಲೂ ಕೂಡ ಗೋಚರ ಆಗ್ತಾ ಇದೆ. ಅದೇ ರೀತಿಯಾಗಿ ಬೇರೆ ಹೊರದೇಶಗಳಲ್ಲಿ, ಅಮೆರಿಕಾದಲ್ಲಿ, ಆ ದೇಶಗಳು ಕೂಡ ನಮಗೆ ಗೋಚರ ಆಗ್ತಾ ಇದೆ. ಆದರೆ ನಮಗೆ ಆಚರಣೆಗೆ ತಗೊಬೇಕಾದ್ರೆ ಪ್ರಮುಖವಾಗಿ ನಮ್ಮ ಜ್ಯೋತಿಷ ಸಿದ್ಧಾಂತ ಯಾವ ರೀತಿ ಹೇಳ್ತಾ ಇದೆ ಅನ್ನೋದನ್ನ ನಾವು ಪರಿಗಣನೆಗೆ ತಗೊಂಡ್ರೆ, ನಮಗೆ ಸೂರ್ಯ ಅಂತ್ಯದ ನಂತರ ಅಂದರೆ ಚಂದ್ರೋದಯದ ಶುರುವಾದ ಮೇಲೆ ನಾವು ಇದನ್ನ ಆಚರಣೆಗೆ ತಗೊಬೇಕಾಗುತ್ತೆ. ಯಾಕಂದ್ರೆ ನಮಗೆ ಚಂದ್ರೋದಯ ಆಗೇ ಇರಲ್ಲ, ಗ್ರಹಣ ನಾವು ಗೋಚಾರ ಆಗೋದಿಲ್ಲ, ಅದನ್ನ ನಾವು ಹೆಚ್ಚಿಗೆ ಪರಿಗಣನೆ ತಗೊಳೋದಿಲ್ಲ. ಆದ್ರಿಂದ ಗ್ರಹಣನ ಆಚರಣೆ ಮಾಡುವಂಥವ್ರು, ಜಪತಪಾದಿಗಳನ್ನ ಆಚರಣೆ ಮಾಡುವಂಥವ್ರು, ಕೆಲವೊಬ್ರು 3 ಗಂಟೆ ಸಮೀಪ ಏನು ಚಂದ್ರಗ್ರಹಣ ಶುರುವಾಗುತ್ತೆ ಆ ಸಮಯದಿಂದ ಮಾಡ್ತಾರೆ. ಆದರೆ ಹೆಚ್ಚಿಗೆ ನೀವು ಪ್ರಾಮುಖ್ಯತೆ ಕೊಡುವಂಥದ್ದು ಚಂದ್ರೋದಯದ ನಂತರದ ಸಮಯದಲ್ಲಿ. ಪ್ರಮುಖವಾಗಿ ನಮಗೆ ಇದರಲ್ಲೂ ಬೆಂಗಳೂರಿಗೆ ಪ್ರಮುಖವಾಗಿ 8ರಿಂದ 10 ನಿಮಿಷ ಏನು ಕಾಲಾವಕಾಶ ಇದೆ, ಈ ಕಾಲಾವಕಾಶ ಮಾತ್ರ ನಮಗೆ ಸಿಗುವಂಥದ್ದು. ಪ್ರಮುಖವಾಗಿ ಈ ಸಮಯದಲ್ಲಿ ನಾವು ಜಪತಪಾದಿಗಳನ್ನು ಮಾಡಿದ್ದೇ ಆದರೆ, ಮತ್ತೆ ನಾವು ದಾನಗಳನ್ನು ವಿಶೇಷವಾಗಿ ಕೊಟ್ಟಿದ್ದಾರೆ, ಅದನ್ನು ಆಚರಣೆ ಮಾಡಿದ್ದೇ ಆದರೆ ವಿಶೇಷವಾದ ಪುಣ್ಯದ ಫಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈ ಗ್ರಹಣದ ಸಮಯದಲ್ಲಿ ನಾವು ಏನು ಆಚರಣೆ ಮಾಡ್ತೀವಿ, ಆ ಜಪತಪಗಳು ಮತ್ತು ಹೋಮಕ್ಕೆ ಅಕ್ಷಯವಾದ ಫಲ ಅಂತ. ನಾವು ಪ್ರಮುಖವಾಗಿ ಒಂದು ದಿನ ಒಂದು ಸತಿ ನಾವು ಏನಾದರೂ ಒಂದು ಗಾಯತ್ರಿ ಜಪನೋ ಅಥವಾ ಬೇರೆ ಏನನ್ನು ಮಾಡಿದ್ರೆ ಅದ್ರ ಎಷ್ಟು ಫಲ ಸಿಗುತ್ತೋ ಅದಕ್ಕಿಂತ 1000 ಪಟ್ಟು ಹೆಚ್ಚಿಗೆ ಫಲ ನಮಗೆ ಈ ಗ್ರಹಣ ಸಮಯದಲ್ಲಿ ಮಾಡಿದ್ರೆ ನಮಗೆ ಸಿಗುತ್ತೆ. ಆದ್ರಿಂದ ಈ ಗ್ರಹಣ ಸಮಯ ಅನ್ನೋದು ಅತ್ಯಂತ ಪ್ರಮುಖವಾದ್ದು. ಈ ಅಮೂಲ್ಯವಾದ ಸಮಯ, ಒಂದೊಂದು ಕ್ಷಣವೂ ಅತ್ಯಂತ ಅಮೂಲ್ಯವಾಗಿರುತ್ತೆ. ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಬೇಕು ಅಂತ ನಾನು ಹೇಳ್ತೇನೆ. ಈಗ ನಾವು ಈ ಸೂತಕದ ಸಮಯ ಅಂತ ಕರೆಯುವಂತಹದ್ದು ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪೂಜೆ ಮಾಡಕ್ ಹೋಗ್ಬಾರ್ದು ಅಥವಾ ಈ ಸಂದರ್ಭದಲ್ಲಿ ನಾವು ಆಹಾರ ಸೇವನೆ ಮಾಡಬಾರ್ದು ಅನ್ನೋದೆಲ್ಲ ಇರುತ್ತೆ ಅಂತ ಒಬ್ರೊಬ್ರು ಒಂದೊಂದು ರೀತಿ ಹೇಳ್ತಾರೆ. ಯಾಕೆ ಊಟ ಮಾಡಬಾರ್ದು ಅನ್ನೋದು ಕೆಲವ್ರ ವಾದ. ಇನ್ನು ಕೆಲವರು ನಾವು ಇದನ್ನ ಬಹಳ ನಿಯಮದಿಂದ ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ ಅಂತ. ಆ ರೀತಿ ಇರೋರು ಈ ಉಪವಾಸ ಮಾಡೋದಾಗಿರ್ಬೋದು ಅಥವಾ ನೀರು ಕುಡಿಯೋದಾಗಿರ್ಬೋದು, ಮನೇಲಿರೋ ವಸ್ತುಗಳನ್ನ ನಾವು ಹೇಗೆ ನೋಡ್ಕೊಳ್ಬೇಕು ಅಥವಾ ಯಾವ ರೀತಿಯಾಗಿ ಪಾಲನೆ ಮಾಡಬೇಕು ಅಂತ ಈ ಗ್ರಹಣದ ಸಂದರ್ಭದಲ್ಲಿ ಆ ವಿಧಾನಗಳ ಬಗ್ಗೆ ಹೇಳೋದಾದ್ರೆ ಗುರುಜಿ? ಖಂಡಿತ. ಒಂದು ಉತ್ತಮವಾದ ಎಲ್ಲ ಪ್ರೇಕ್ಷಕರಿಗೂ ಬೇಕಾದಂತ ಒಂದೇ ಕ್ವಶನ್ ಕೇಳಿದ್ದೀರಾ ನೀವು. ಯಾಕಂದ್ರೆ ಈ ಪ್ರಶ್ನೆನ ಎಲ್ಲರೂ ಅತ್ಯಂತ ಕುತೂಹಲದಿಂದ ಕಾಯ್ತಾ ಇರ್ತಾರೆ. ನಾವು ಆಚರಣೆ ಯಾವ ರೀತಿ ಮಾಡಬೇಕು ಮತ್ತೆ ಯಾವ ರೀತಿ ಮಾಡಿದ್ರೆ ನಮ್ಗೆ ಏನು ಫಲ. ಪ್ರಮುಖವಾಗಿ ಏನಂತ ಅಂದ್ರೆ, ಈ ಆಚರಣೆಗೆ ಎಷ್ಟೋ ಜನ ನಾವು ಇದನ್ನೆಲ್ಲ ನಂಬೋದಿಲ್ಲ ಇತ್ಯಾದಿ ಅಂತ ಹೇಳ್ತಾರೆ. ಇದನ್ನ ನಾವು ಹೇಳೋವಂಥದ್ದಲ್ಲ. ಸಾಮಾನ್ಯವಾಗಿ ನಾವು ಪರಿಗಣನೆ ತಗೊಂಡ್ರೆ ನಮ್ಮ ದೇಹದಲ್ಲಿ ಸುಮಾರು 73ಕ್ಕಿಂತ ಹೆಚ್ಚು ಪ್ರತಿಶತ ನಾವು ನೀರಿಂದ ಕೂಡಿದೆ, ಹೌದಲ್ವಾ? ಒಂದು ಚಂದ್ರ ಸಮುದ್ರದ ಮೇಲೆ ಇರುವಂತ ನೀರನ್ನ ಹೇಗೆ ಪೌರ್ಣಮಿಯ ಸಮಯದಲ್ಲಿ ಹೇಗೆ ಅಲೆಗಳು ಹೆಚ್ಚಾಗುತ್ತೆ, ಹೌದಲ್ವಾ? ಅದೇ ಅಮಾವಾಸ್ಯೆಯ ಸಮಯ ಆದ ನಂತರ ಆಹಾರ ಸ್ವೀಕಾರವನ್ನು ಖಂಡಿತ ಧರ್ಮಶಾಸ್ತ್ರದಲ್ಲಿ ಯಾರು ಆಚರಣೆಯನ್ನ ಮಾಡ್ತಾರೆ ಅವ್ರಿಗೆ ನಿಷಿದ್ಧ ಹೇರಿದೆ. ಯಾರು ಜಪತಪದಗಳನ್ನು ಮಾಡ್ತಾರೆ ಅವ್ರಿಗೆ ನಿಷಿದ್ಧ ಹೇರಿದೆ. ಅವರು ಅದನ್ನ ಮಾಡಬಾರ್ದು ಆ ಸಮಯದಲ್ಲಿ. ಏನಕ್ಕೆ ಅಂದ್ರೆ ಆ ಸಮಯದಲ್ಲಿ ನಮ್ಮ ದೇಹದಲ್ಲಿರುವಂತ ಏನು ಆಹಾರ ನಾವು ಸ್ವೀಕಾರ ಮಾಡಿರ್ತೀವಿ ಅದು ನಮ್ಮ ದೇಹದಲ್ಲೇ ಉಳ್ಕೊಂಡಿರುತ್ತೆ. ಅದು ಜೀರ್ಣಕ್ರಿಯೆಗೆ ಅಂತ ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ನಮ್ಮ ದೇಹದಲ್ಲಿರುವಂತ ಪದಾರ್ಥಗಳು ನಮಗೆ
ರಿಫ್ಲೆಕ್ಟ್ ಆಗಿ ಕೆಲಸ ಮಾಡುತ್ತೆ, ಪಾಸಿಟಿವ್ ಆಗಿ ಕೆಲಸ ಮಾಡೋದಿಲ್ಲ. ಸೊ ಅದರಿಂದ ನಮ್ಮ ದೇಹಕ್ಕೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋದು, ಅದಷ್ಟೇ ಅಲ್ದಿರ ಮಾನಸಿಕವಾಗಿ ವ್ಯತ್ಯಾಸ ಆಗುವಂಥದ್ದು ಇಂಥ ಪರಿಣಾಮಗಳು ಬೀರುತ್ತೆ. ಸೊ ಪ್ರಮುಖವಾಗಿ ಆ ಸಮಯದಲ್ಲಿ, ವಿಶೇಷವಾಗಿ ಗ್ರಹಣದ ಸಮಯದಲ್ಲಿ ನಿರಾಹಾರವಾಗಿ ಇರುವಂಥದ್ದು ಅತ್ಯಂತ ಪ್ರಮುಖವಾಗಿರುತ್ತೆ. ಮತ್ತೆ ವಿಶೇಷವಾಗಿ ಗರ್ಭಿಣಿ ಸ್ತ್ರೀಯರು, ಯಾಕಂದ್ರೆ ಅವರು ಕುತೂಹಲದಿಂದ ಕೇಳ್ತಾ ಇರ್ತಾರೆ, ಅಂಥವರು ಯಾವುದೇ ಕಾರಣಕ್ಕೂ ಕೂಡ ಈ ಸಮಯದಲ್ಲಿ ಆ ಗ್ರಹಣದ ಏನು ಕಿರಣಗಳು ನಮ್ಮ ಮೇಲೆ, ದೇಹದ ಮೇಲೆ ಬೀಳದೇ ಇರೋ ರೀತಿಯಾಗಿ ಉತ್ತಮವಾಗಿ ಮನೆ ಒಳಗಡೆ ಇರುವಂಥದ್ದು. ಪ್ರಮುಖವಾಗಿ ಆ ಸಮಯದಲ್ಲಿ ಅಂದ್ರೆ ಸೂರ್ಯ ಅಂತ್ಯದ ಸಮಯ, ಅಂದ್ರೆ ಚಂದ್ರೋದಯದ ಸಮಯ ನಂತರ 8 ನಿಮಿಷಗಳು ಏನಿದೆ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಆಚರಣೆ ಮಾಡೋರಿಗೆ ಆ 8 ನಿಮಿಷಗಳು ಕಾರಣ. ಪ್ರಮುಖವಾಗಿ ನಾವು ಹೊರಗಡೆ ಓಡಾಡದೇ ಇರೋದು ಅತ್ಯಂತ ಪ್ರಮುಖವಾದ್ದು. ಈ ರೀತಿ ಆಚರಣೆಗಳನ್ನು ಮಾಡ್ಕೊಳ್ಳುವಂಥದ್ದು ಉತ್ತಮವಾದ್ದು. ಅದು ಯಾರ್ಯಾರಿಗೆ ನಡೆಯುತ್ತೆ, ಅಕಸ್ಮಾತ್ ಮಾಡಲಿಲ್ಲ ಅಂದ್ರೆ ಚಿಕ್ಕ ಮಕ್ಳು ಯಾರಿರ್ತಾರೆ ಅವ್ರು ನಾವು ಉಪವಾಸ ಇರಿ ಅಂತ ಹೇಳಕ್ಕಾಗಲ್ಲ, ತುಂಬಾ ಚಿಕ್ಕ ಮಕ್ಕಳು. ಸೊ ಅವ್ರಿಗೆ, ಮತ್ತೆ ಯಾರು ಅನಾರೋಗ್ಯದಿಂದ ಕೂಡಿರ್ತಾರೆ ಅವ್ರಿಗೆ, ಮತ್ತೆ ಯಾರು ತುಂಬಾ ವೃದ್ಧರಿರ್ತಾರೆ ಅವ್ರಿಗೆ ಆಹಾರ ತುಂಬಾ ಅವಶ್ಯಕತೆ ಇರುತ್ತೆ, ಅಂಥವ್ರಿಗೆ ಇದು ಒಳಪಡೋದಿಲ್ಲ. ಯಾರು ಸಶಕ್ತರಾಗಿರ್ತಾರೆ ಅವರೆಲ್ಲ ಇದನ್ನ ಪಾಲನೆ ಮಾಡೋದ್ರಿಂದ ಒಳ್ಳೆ ಫಲ ಸಿಗುತ್ತೆ ಅವ್ರಿಗೆ. ಇದು ನಮ್ಮ ಪರಿಸರದಲ್ಲಿ ನಡೆಯುವಂತ ಅಂದ್ರೆ ಸಾಮಾನ್ಯವಾಗಿ ಆಗುವಂತ ಪ್ರಕ್ರಿಯೆ. ಆದರೆ ಈ ವಿಚಾರಗಳು ಕೆಲವೊಂದು ಪರಿಣಾಮಗಳನ್ನ ನಮ್ಮ ಮೇಲೆ ಖಂಡಿತ ಬಿದ್ದೇ ಬೀಳುತ್ತೆ, ಹೌದಲ್ವಾ? ಅಲ್ಲೆಲ್ಲೋ ಜಗಳ, ಒಂದು ದೇಶದಲ್ಲಿ ಎಲ್ಲೋ ಯುದ್ಧ ಆಗ್ತಾ ಇದೆ ಅಂದ್ರೆ ಅದೇ ಪರಿಣಾಮ ನಮ್ಗೆ ಇಲ್ಲಿವರೆಗೂ ಕೂಡ ಆಗ್ತಾನೆ ಇದೆ. ಯಾಕಂದ್ರೆ ಅಲ್ಲಿ ಬರುವಂತ ಕೆಲವೊಂದು ವಸ್ತುಗಳಿರುತ್ತೆ, ಅದ್ರ ಪರಿಣಾಮ ನಮ್ಗೆ ಆಗ್ತದೆ. ಅದೇ ರೀತಿಯಾಗಿ ಈ ಪರಿಸರದಲ್ಲಿ ಏನ್ ನಡೆಯುತ್ತೋ ಅದರ ಪರಿಣಾಮ ಕೂಡ ನಮ್ಮ ಮೇಲೆ ಖಂಡಿತ ಆಗೇ ಆಗುತ್ತೆ. ಆದರೆ ಅದಕ್ಕೆ ಭಯ ಪಡುವಂತ ಅವಶ್ಯಕತೆ ಖಂಡಿತವಾಗಿ ಇಲ್ಲ. ಯಾವುದೇ ವೀಕ್ಷಕರು ಈ ಗ್ರಹಣ ಅಂದಿದ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾವು ಏನು ಇದುವಾರ ತನಕ ಏನು ಪರಿಹಾರವನ್ನು ಹೇಳಿದ್ದೀವಿ ಮತ್ತೆ ಆಚರಣೆಯನ್ನೇ ಹೇಳಿದ್ದೀವಿ ಅದನ್ನು ಮಾಡಿ, ಆ ಗ್ರಹಣದ ಸಮಯ ಅತ್ಯಂತ ಅಮೂಲ್ಯವಾದ ಸಮಯ ಆಗಿರುತ್ತೆ. ಆ ಸಮಯವನ್ನು ನಷ್ಟ ಮಾಡದಿರೋ ಕೂತ್ಕೊಂಡು ದೇವರ ಧ್ಯಾನವನ್ನು ಮಾಡಿ, ನೀವು ನಿಮ್ಮ ನಿಮ್ಗೆ ಯಾವುದೇ ಒಂದು ಮಂತ್ರ ಬರೋದಿಲ್ವಾ, ನಿಮ್ಮ ಮನೆ ದೇವರ ಹೆಸರು ಹೇಳಿ ಕೂತ್ಕೊಂಡು ಸಾಕು. ಯಾಕಂದ್ರೆ ಕಲಿಯುಗದಲ್ಲಿ ನಾಮ ಮಂತ್ರಕ್ಕಿಂತ ಇನ್ನೊಂದು ಪರಿಹಾರನೇ ಇಲ್ಲ. ಆದ್ರಿಂದ ನಿಮ್ಮ ದೇವರ ಧ್ಯಾನವನ್ನು ಮಾಡಿ, ಖಂಡಿತ ಭಗವಂತ ನಿಮಗೆಲ್ಲ ಒಳ್ಳೆಯದನ್ನು ಮಾಡ್ತಾನೆ. ಸರ್ವೇ ಜನ ಸುಖಿನೋ ಭವಂತು.